ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2025 ಮಾರ್ಚ್ ವೇಳೆಗೆ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ರೈಲು ಓಡಾಟ ಆರಂಭ ಆಗುತ್ತಂತೆ. ಇದು ಭಾರತಕ್ಕೆ ಅಪಾಯವನ್ನು ತಂದೊಡ್ಡುತ್ತಾ ಅಥವಾ ಇದರಿಂದ ಕೂಡ ಭಾರತಕ್ಕೆ ಲಾಭಗಳಾಗುತ್ವಾ ಅನ್ನೋ ಬಗ್ಗೆ ಕುತೂಹಲಗಳು ಹೆಚ್ಚಾಗ್ತಾ ಇವೆ. ಇಲ್ಲಿ ಪಾಕಿಸ್ತಾನ ರಷ್ಯಾಗೆ ಹತ್ತಿರ ಆಗ್ತಾ ಇರೋದು ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧವನ್ನ ಕೆಡಿಸಬಹುದು ಅನ್ನೋ ಲೆಕ್ಕಾಚಾರಗಳು ಒಂದ್ ಕಡೆ ಆದ್ರೆ, ಪಾಕ್ ಅನ್ನೋದು ರಷ್ಯಾದ ತೆಕ್ಕೆಗೆ ಬಿದ್ದಿದ್ದೇ ಆದ್ರೆ ಅದು ಭಾರತ ವಿರೋಧಿ ಕೃತ್ಯಗಳನ್ನ ನಿಲ್ಲಿಸಬಹುದೇನೋ ಅನ್ನೋ ಲೆಕ್ಕಾಚಾರಗಳು ಮತ್ತೊಂದು ಕಡೆ ಇವೆ. ಹಾಗಾದ್ರೆ ಏನಿದು ರಷ್ಯಾ ಪಾಕ್ ರೈಲ್ವೆ ಪ್ರಾಜೆಕ್ಟು? ಈ ಹಿಂದೆ ಭಾರತ ಮತ್ತು ರಷ್ಯಾದ ನಡುವಿನ ಈ ಪ್ರಾಜೆಕ್ಟ್ ಅಲ್ಲಿ ಪಾಕಿಸ್ತಾನ ಸೇರ್ಕೊಂಡಿದ್ದು ಹೇಗೆ? ಈ ರೈಲ್ವೆ ಪ್ರಾಜೆಕ್ಟು ಹೇಗೆ ಸೂಯೆಜ್ ಕೆನಾಲ್ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಜಾಗತಿಕ ರಾಜಕಾರಣ ಇದೆಯಲ್ಲ, ಇದು ಹೇಗೆ ಬೇಕಾದರೂ ಹೊರಳಬಹುದು. ಇವತ್ತಿನ ಮಿತ್ರರು ನಾಳೆ ಶತ್ರುಗಳಾಗಬಹುದು. ಇವತ್ತು ಹಾವು ಮುಂಗುಸಿಗಳ ಥರ ಕಾದಾಡ್ತಾ ಇರೋರು ನಾಳೆ ಮಿತ್ರರಾಗಿ ಕೈ ಜೋಡಿಸ್ಕೊಂಡು ಬಿಡಬಹುದು. ಇಲ್ಲಿ ಲಾಭ ನಷ್ಟಗಳು ಮುಖ್ಯ ಆಗುತ್ತವೆ ಹೊರತು ಶತ್ರುತ್ವ ಸ್ನೇಹಗಳಲ್ಲ. ಈಗ ಅದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ ರಷ್ಯಾ ಮತ್ತು ಪಾಕಿಸ್ತಾನ. ನಿಮಗೆ ನೆನಪಿರಬೇಕು, 1979ರಲ್ಲಿ ರಷ್ಯಾ ಅಂದ್ರೆ ಅವತ್ತಿನ ಸೋವಿಯತ್ ರಷ್ಯಾ ಆಫ್ಘನಿಸ್ತಾನದ ಮೇಲೆ ಅಧಿಕಾರವನ್ನ ಸ್ಥಾಪಿಸಿದ್ದ ಸಂದರ್ಭದಲ್ಲಿ ಅವರನ್ನ ಎದುರಿಸೋದಕ್ಕೆ ಅಮೆರಿಕ ಬಳಸಿಕೊಂಡಿದ್ದು ಇದೇ ಪಾಕಿಗಳನ್ನ. ಅವತ್ತಿನ ಪಾಕಿಸ್ತಾನದ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಹಕ್ ಅಮೆರಿಕಾದ ಕಣ್ಣಿಗೆ ಮನೆ ಮುಂದಿನ ನಾಯಿ ಥರ ಕಾಣಿಸ್ಕೊಂಡಿದ್ದ. ISI ಆಫ್ಘನಿಸ್ತಾನದಲ್ಲಿ ಮುಜಾಹಿದೀನ್ಗಳನ್ನ ಸಿದ್ಧಪಡಿಸಿ ಅವರ ಮೂಲಕ ರಷ್ಯಾ ಪಡೆಗಳ ವಿರುದ್ಧ ಹೋರಾಟವನ್ನು ಮಾಡಿಸಿತು. ಕಡೆಗೆ ಸೋವಿಯತ್ ರಷ್ಯಾ ಆಫ್ಘನಿಸ್ತಾನದಲ್ಲಿ ಸೋಲನ್ನು ಅನುಭವಿಸಿ ಹಿಂತಿರುಗಬೇಕಾಗಿ ಬಂತು. ಅಲ್ಲವತ್ತು ಸೋವಿಯತ್ನ ಸೋಲಿಗೆ ಅಮೆರಿಕ ಎಷ್ಟು ಕಾರಣನೋ ಪಾಕ್ ಹಾಗೂ ಚೈನಾಗಳು ಕೂಡ ಅಷ್ಟೇ ಕಾರಣ. ಹೀಗಿದ್ರೂ ಕೂಡ 1991ರ ನಂತರ ರಷ್ಯಾ ಚೈನಾ ಜೊತೆಯಲ್ಲಿ ಅತ್ಯುತ್ತಮ ಬಾಂಧವ್ಯವನ್ನು ಏರ್ಪಡಿಸಿಕೊಳ್ತು. ಅದರಲ್ಲೂ ಪುತಿನ್ ರಷ್ಯಾದ ಅಧ್ಯಕ್ಷರಾದ ನಂತರ ಚೈನಾ ಮತ್ತು ರಷ್ಯಾಗಳ ನಡುವಿನ ಸಂಬಂಧಗಳು ಸಿಕ್ಕಾಪಟ್ಟೆ ಗಟ್ಟಿಯಾದವು. ಆ ಬಳಿಕ ರಷ್ಯಾದ ಕಣ್ಣು ಬಿದ್ದದ್ದು ಪಾಕಿಸ್ತಾನದ ಮೇಲೆ. ಒಂದು ಕಾಲದಲ್ಲಿ ಅಮೆರಿಕಾದ ತೊಡೆ ಮೇಲೆ ಕೂತಿದ್ದ ಪಾಕ್ ಇತ್ತೀಚೆಗೆ ಅಮೆರಿಕಾನ ಬಿಟ್ಟು ಚೈನಾದ ತೊಡೆ ಏರಿದೆ. ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯ ಭಾಗ ಕೂಡ ಆಗಿದೆ. ಪಾಕಿಸ್ತಾನದಲ್ಲಿ ಈಗ ಚೈನಾದ ಹೂಡಿಕೆಗಳಿವೆ, ಸಾಲ ಇದೆ, ಆಯುಧಗಳಿವೆ, ಚೈನಾದ ಜನ ಕೂಡ ಇದ್ದಾರೆ. ಹೀಗಾಗಿ ಅಮೆರಿಕ ಕೂಡ ಪಾಕಿಸ್ತಾನವನ್ನು ಈಗೀಗ ಸ್ವಲ್ಪ ದೂರ ಇಡ್ತಾ ಇದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿ ಅಮೆರಿಕಾದ ಅಧ್ಯಕ್ಷರಾದ ಅವಧಿಯಲ್ಲೇ ಪಾಕಿಸ್ತಾನಕ್ಕೆ ಕೊಡಲಾಗ್ತಾ ಇದ್ದ ಸಾಕಷ್ಟು ಅನುದಾನಗಳಿಗೆ ಕತ್ತರಿಯನ್ನು ಹಾಕಿದ್ರು. ಎಷ್ಟೇ ಸಾಕಿದ ನಾಯ ಆದ್ರೂ ಊಟ ಹಾಕಲಿಲ್ಲ ಅಂದ್ರೆ ಏನು ಮಾಡುತ್ತೆ? ಎಲ್ಲಿ ಪುಷ್ಕಳವಾಗಿ ತಿನ್ನೋದಕ್ಕೆ ಸಿಗುತ್ತೋ ಅಲ್ಲಿಗೆ ಹೋಗುತ್ತೆ ಅಲ್ವಾ? ಪಾಕಿಸ್ತಾನ ಕೂಡ ಅದನ್ನೇ ಮಾಡ್ತು. ಅಮೆರಿಕಾನ ಬಿಡ್ತು, ಚೈನಾದ ಕಡೆಗೆ ಮುಖ ಮಾಡ್ತು. ಈ ಅವಕಾಶವನ್ನ ಬಳಸ್ಕೊಳ್ಳೋದಕ್ಕೆ ಹೋಗಿದ್ದು ರಷ್ಯಾ. ಇಲ್ಲಿ ಪಾಕಿಸ್ತಾನದಿಂದ ರಷ್ಯಾಗೆ ಹೆಚ್ಚಿನ ಲಾಭ ಏನು ಇಲ್ಲದೆ ಇರಬಹುದು. ಆದ್ರೆ ಅಮೆರಿಕಾದ ಜೊತೆಯಲ್ಲಿದ್ದ ದೇಶವೊಂದನ್ನ ತನ್ನ ಕೂಟಕ್ಕೆ ಸೇರಿಸಿಕೊಂಡು ತನ್ನ ಜೊತೆಗಿರುವವರ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳುವುದಷ್ಟೇ ರಷ್ಯಾದ ಉದ್ದೇಶ. ಹೀಗಾಗಿ ರಷ್ಯಾ ಮೊನ್ನೆ ಪಾಕಿಸ್ತಾನಕ್ಕೆ ಕೂಡ ಒಂದಷ್ಟು ಕಚ್ಚಾ ತೈಲವನ್ನು ಕೊಡ್ತು. ಪಾಕಿಸ್ತಾನದ ನಿಯೋಗಗಳು ರಷ್ಯಾಗೆ ಹೋದ್ವು. ನಿಮಗೆ ಕೊಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಕಣ್ಣೀರು ಹಾಕೊಂಡ್ವು. ಆಯ್ತು ಬಿಡಿ, ಬಾರ್ಟರ್ ಮಾಡೋಣ ಅಂತ ರಷ್ಯಾ ಹೇಳ್ತು. ರಷ್ಯಾ ಎಷ್ಟು ಗೋಧಿ ಕೊಡುತ್ತೋ ಅಷ್ಟು ಅಕ್ಕಿಯನ್ನ ಪಾಕಿಸ್ತಾನ ರಷ್ಯಾಗೆ ಕೊಡೋದು. ರಷ್ಯಾ ಕಾಳು ಕಡಿ ಕೊಡುತ್ತೆ, ಅಷ್ಟೇ ಪ್ರಮಾಣದ ಆರೆಂಜ್ ರಷ್ಯಾಗೆ ಪಾಕಿಸ್ತಾನ ಕೊಡೋದು. ಇಂಥದ್ದೊಂದು ಕೊಟ್ಟು ತಗೊಳ್ಳೋ ವ್ಯಾಪಾರಕ್ಕೆ ಎರಡು ದೇಶಗಳು ಸಹಿ ಕೂಡ ಹಾಕಿದ್ವು. ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ರಷ್ಯಾದಿಂದ ರೈಲು ಸಂಪರ್ಕವನ್ನು ಕಲ್ಪಿಸುವ ಯೋಜನೆಯ ಬಗ್ಗೆ ಮಾತುಕತೆಗಳು ಆದವು. ಇಲ್ಲಿ ರಷ್ಯಾದಿಂದ ನೇರವಾಗಿ ಪಾಕಿಸ್ತಾನಕ್ಕೆ ರೈಲು ಮಾರ್ಗ ನಿರ್ಮಾಣ ಮಾಡೋದ್ರಿಂದ ರಷ್ಯಾಗೆ ಯಾವ ಲಾಭನೂ ಇಲ್ಲ ಮತ್ತು ಇದು ಪಾಕಿಸ್ತಾನಕ್ಕಾಗಿ ಶುರುವಾಗ್ತಾ ಇರೋ ಮಾರ್ಗ ಕೂಡ ಅಲ್ಲ. ರಷ್ಯಾ, ಇರಾನ್ ಹಾಗೂ ಭಾರತಗಳು ಸೇರಿ ಇಲ್ಲೊಂದು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನು ಮಾಡಿಕೊಳ್ತಾ ಇವೆ. ಅದರ ಭಾಗವಾಗಿ ಒಂದು ರೈಲು ಮಾರ್ಗ ಪಾಕಿಸ್ತಾನಕ್ಕೆ ಕೂಡ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನ ಮ್ಯಾಪ್. ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅನ್ನೋದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಿಂದ ಮಾಸ್ಕೋಗೆ ಬಂದು ಅಲ್ಲಿಂದ ಕಜಕಿಸ್ತಾನ, ಅಜರ್ಬೈಜಾನ್ನ ಬಾಕು ಮೂಲಕ ಇರಾನ್ನ ಬಂದರ್ ಅಬ್ಬಾಸ್ ಅನ್ನು ತಲುಪಿ ಅಲ್ಲಿಂದ ಸಮುದ್ರ ಮಾರ್ಗದ ಮೂಲಕ ಭಾರತದ ಮುಂಬೈಯನ್ನು ತಲುಪುವ ಪ್ರಾಜೆಕ್ಟ್. ಈ ಪ್ಲಾನ್ ಏನಾದರೂ ಸಂಪೂರ್ಣಗೊಂಡ್ರೆ ರಷ್ಯಾದಿಂದ ಭಾರತ ಹಾಗೂ ಆಗ್ನೇಯ ಏಷ್ಯಾದ ಕೆಲ ದೇಶಗಳಿಗೆ ಬರಬಹುದಾದ ಸರಕು ಸರಂಜಾಮುಗಳು ಅತ್ಯಂತ ಸುಲಭವಾಗಿ
ಅತಿ ಹತ್ತಿರದ ಮಾರ್ಗದಿಂದ ಇರಾನ್ ಮೂಲಕ ಬಂದುಬಿಡುತ್ತವೆ. ಈ ಕಾರಿಡಾರ್ ರಷ್ಯಾದಿಂದ ಹಡಗುಗಳು ನಾರ್ತ್ ಸಿ ಮೂಲಕ ಬಂದು ಅಟ್ಲಾಂಟಿಕ್ ಓಷನ್ ಅನ್ನು ತಲುಪಿ ಅಲ್ಲಿಂದ ಮೆಡಿಟರೇನಿಯನ್ಗೆ ಬಂದು ಸುಯೆಜ್ ಕೆನಾಲ್ ಮೂಲಕ ಕೆಂಪು ಸಮುದ್ರವನ್ನು ಮುಟ್ಟಿ ಆ ಬಳಿಕ ಅರಬ್ಬಿ ಸಮುದ್ರದ ಮೂಲಕ ಭಾರತ ಸೇರಿದ ಹಾಗೆ ನಾನಾ ದೇಶಗಳನ್ನು ತಲುಪುವ ಈ ಸುದೀರ್ಘ ಹಾದಿ ಇದೆಯಲ್ಲ, ಇದನ್ನು ಮುಂದೆ ಬಳಸಬೇಕಾದ ಪ್ರಮೇಯವನ್ನು ತಪ್ಪಿಸುತ್ತೆ. ಈ ನಾರ್ತ್ ಸೌತ್ ಕಾರಿಡಾರ್ ರೆಡಿ ಆದರೆ ಸುಯೆಜ್ ಕೆನಾಲ್ನ ಪ್ರಾಮುಖ್ಯತೆ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಈ ಪ್ರಾಜೆಕ್ಟ್ ಮೇಲೆ ಭಾರತ ಮತ್ತು ರಷ್ಯಾಗಳು ಸಾಕಷ್ಟು ಕೆಲಸ ಮಾಡಿತು. ಇದೇ ಹಂತದಲ್ಲಿ ಅಮೆರಿಕ ಐಮ್ಯಾಕ್ ಯೋಜನೆಯನ್ನ ಭಾರತದ ಮುಂದಿಡ್ತು. ಇಲ್ಲಿ ಭಾರತ ತನ್ನ ಅನುಕೂಲಗಳನ್ನಷ್ಟೇ ನೋಡ್ತಾ ಇದ್ದಿದ್ರಿಂದ ರಷ್ಯಾ ಜೊತೆಗಿನ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನ ಜೊತೆಗೆ ಇಂಡಿಯಾ, ಮಿಡ್ಲ್ ಈಸ್ಟ್, ಯುರೋಪ್ ಕಾರಿಡಾರ್ಗೆ ಕೂಡ ಒಪ್ಪಿಗೆಯನ್ನು ಕೊಡ್ತು. ಈ ಐಮ್ಯಾಕ್ ಅಂದ್ರೆ ಇಂಡಿಯಾ ಮಿಡ್ಲ್ ಈಸ್ಟ್ ಯುರೋಪ್ ಕಾರಿಡಾರ್ ಇದೆಯಲ್ಲ, ಇದು ಭಾರತದಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನು ತಲುಪಿ ಅಲ್ಲಿಂದ ಸೌದಿ ಅರೇಬಿಯಾ ಹಾಗೂ ಜೋರ್ಡಾನ್ಗಳ ಮೂಲಕ ಇಸ್ರೇಲ್ನ ಹೈಫಾ ಬಂದರನ್ನು ಮುಟ್ಟಿ ಆ ಬಳಿಕ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಸಾಗಿ ಗ್ರೀಸ್ ಅನ್ನು ತಲುಪಿ ಅಲ್ಲಿಂದ ಯುರೋಪ್ ಅನ್ನು ಸೇರುವ ಪ್ರಾಜೆಕ್ಟ್. ಇಲ್ಲಿ ಭಾರತ ತನ್ನ ಅನುಕೂಲಕ್ಕಾಗಿ ಎರಡೂ ಪ್ರಾಜೆಕ್ಟ್ಗಳ ಭಾಗ ಆಯಿತು. ಈ ಸಂದರ್ಭದಲ್ಲಿ ರಷ್ಯಾಗದೇನು ಅನ್ನಿಸ್ತೋ ಏನೋ, ಭಾರತಕ್ಕೆ ಸಣ್ಣದೊಂದು ಬೆದರಿಕೆಯನ್ನು ಒಡ್ಡೋ ಹಾಗೆ ನಾರ್ತ್ ಸೌತ್ ಕಾರಿಡಾರ್ ಪ್ರಾಜೆಕ್ಟ್ ಅಲ್ಲಿ ಪಾಕಿಸ್ತಾನವನ್ನ ರಷ್ಯಾ ಇನ್ಕ್ಲೂಡ್ ಮಾಡ್ತು. ಈಗ ಅದರ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ ಮಾರ್ಚ್ ಅಲ್ಲಿ ರಷ್ಯಾದಿಂದ ಸರಕನ್ನು ಹೊತ್ತ ಮೊದಲ ರೈಲು ಪಾಕಿಸ್ತಾನಕ್ಕೆ ಬರಲಿದೆ. ಆ ರೈಲು ಕಜಕ್, ಅಜರ್ಬೈಜಾನ್, ಇರಾನ್ ಮೂಲಕ ಆಫ್ಘನಿಸ್ತಾನವನ್ನ ಬೈಪಾಸ್ ಮಾಡಿ ಪಾಕಿಸ್ತಾನಕ್ಕೆ ಬಂದು ಸೇರುತ್ತೆ. ಇದು ಜಿಯೋಪೊಲಿಟಿಕಲಿ ನಮಗೆ ಸಿಕ್ಕ ಅತಿ ದೊಡ್ಡ ಗೆಲುವು ಅಂತ ಪಾಕ್ ಹೇಳ್ಕೊಳ್ತಾ ಇದೆ. ಆದರೆ ಇಲ್ಲ, ಅವರು ಮರ್ತಿರೋ ವಿಷಯ ಏನಪ್ಪ ಅಂದರೆ, ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಇದರಲ್ಲಿ ಭಾರತ ಇದ್ದೇ ಇದೆ ಮತ್ತು ಭಾರತವನ್ನು ಬಿಟ್ಟರೆ ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ವಿಫಲವಾಗುತ್ತೆ ಅನ್ನೋದು. ಇಲ್ಲಿ ಪಾಕಿಸ್ತಾನ ಸೇರ್ಪಡೆಯಾಗೋದ್ರಿಂದ ಭಾರತಕ್ಕಾಗುವ ಲಾಭಗಳೇನು, ನಷ್ಟಗಳೇನು ಅನ್ನೋದನ್ನು ನೋಡೋದಕ್ಕೂ ಮುನ್ನ ಪಾಕ್ ಮತ್ತು ರಷ್ಯಾ ನಡುವಿನ ರೈಲಿನ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಇಲ್ಲಿ 2025 ಮಾರ್ಚ್ನಿಂದ ಎರಡೂ ದೇಶಗಳ ನಡುವೆ ನೇರವಾದ ರೈಲು ವ್ಯವಸ್ಥೆ ಶುರುವಾಗುತ್ತೆ ಅಂತ ಹೇಳಿಕೊಳ್ತಾ ಇರೋದು ಪಾಕಿಸ್ತಾನದ ಎನರ್ಜಿ ಮಿನಿಸ್ಟರ್ ಅವೈಜ್ ಲೆಗಾರಿ. ಮಾರ್ಚಲ್ಲಿ ಮೊದಲ ಕಾರ್ಗೋ ಟ್ರೈನ್ ರಷ್ಯಾದಿಂದ ಹೊರಟು ಪಾಕಿಸ್ತಾನವನ್ನು ತಲುಪುತ್ತೆ. ಇದು ಸರಿಸುಮಾರು 7200 ಕಿಲೋಮೀಟರ್ಗಳಷ್ಟು ದೂರದ ಹಾದಿಯಾಗಿದ್ದು, ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಈ ರೈಲು ಮಾರ್ಗದಿಂದ ವೃದ್ಧಿಯಾಗಲಿದೆ. ಸದ್ಯಕ್ಕೆ ಪಾಕ್ ಮತ್ತು ರಷ್ಯಾದ ನಡುವಿನ ವ್ಯಾಪಾರ ವ್ಯವಹಾರಗಳು $1 ಬಿಲಿಯನ್ ನಷ್ಟಿವೆ. ಅದನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಕ್ಕಿದು ಸಹಾಯ ಮಾಡುತ್ತೆ ಅಂತ ಪಾಕಿಸ್ತಾನದ ಸಚಿವ ಹೇಳ್ತಾ ಇದ್ದಾನೆ. ಇಲ್ಲಿ ರಷ್ಯಾ ಮತ್ತು ಪಾಕ್ ನಡುವೆ 8 ವಲಯಗಳಲ್ಲಿನ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳಾಗಿವೆ. ಆರೋಗ್ಯ, ಕೈಗಾರಿಕೆ, ವ್ಯಾಪಾರ ಸೇರಿದಂತೆ ನಾನಾ ವಲಯಗಳಲ್ಲಿ ಎರಡೂ ದೇಶಗಳು ಪರಸ್ಪರ ಜೊತೆಯಾಗಲಿವೆ. ಇನ್ನು ಪಾಕಿಸ್ತಾನದಿಂದ ರಷ್ಯಾಗೆ ಒಂದಷ್ಟು ಆಹಾರ ಪದಾರ್ಥಗಳು ರಫ್ತಾಗಬಹುದು ಅಂತ ಹೇಳಲಾಗ್ತಾ ಇದ್ದು, ಪಾಕ್ ರಷ್ಯಾದ ತೈಲದ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಹೀಗಾಗಿ ಈ ರೈಲು ನೆಟ್ವರ್ಕ್ ಆರಂಭದ ಬಗ್ಗೆ ಪಾಕ್ ತುಂಬಾನೇ ಉತ್ಸಾಹವನ್ನು ತೋರ್ತಾ ಇದೆ. ಆದರೆ ಈ ರೈಲು ಮಾರ್ಗ ಮಾರ್ಚ್ ಒಳಗೆ ಸಂಪೂರ್ಣವಾಗಿ ಕಾರ್ಯಾರಂಭಗೊಂಡು ಬಿಡುತ್ತೆ ಅನ್ನೋದಿದೆಯಲ್ಲ, ಅದು ಡೌಟ್. ಇನ್ನು ಇಲ್ಲಿ ಪಾಕ್ಗೆ ರಷ್ಯಾ ರೈಲು ಬಿಡೋದ್ರಿಂದ ಭಾರತಕ್ಕೂ ಅನುಕೂಲಗಳಿವೆ. ಪಾಕಿಸ್ತಾನ ಮತ್ತು ರಷ್ಯಾದ ನಡುವೆ ರೈಲು ಓಡಾಡೋದಕ್ಕೆ ಶುರುವಾದ್ರೆ ಚೈನಾದ ಗ್ವಾದಾರ್ ಬಂದರು ಕೆಲಸಕ್ಕೆ ಬಾರದ ಹಾಗಾಗುತ್ತೆ. ಈ ಮೂಲಕ ಅರಬ್ಬಿ ಸಮುದ್ರದಲ್ಲಿ ಚೈನಾ ಮಾಡಿಕೊಳ್ತಾ ಇರೋ ವ್ಯವಸ್ಥೆಯೊಂದು ವಿಫಲವಾಗುವ ಸಾಧ್ಯತೆ ಇರುತ್ತೆ. ಈಗಾಗಲೇ ಈ ಪೋರ್ಟ್ ಆರ್ಥಿಕವಾಗಿ ಲಾಭದಾಯಕ ಅಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಲ್ಲಿಗೆ ವರ್ಷ ಪೂರ್ತಿ ಬೆರಳೆಣಿಕೆಯಷ್ಟು ಹಡಗುಗಳು ಮಾತ್ರ ಬರುತ್ತವೆ. ಇಷ್ಟಾದರೂ ಚೈನಾ ಅರಬ್ಬಿ ಸಮುದ್ರಕ್ಕೊಂದು ಕನೆಕ್ಷನ್ ಇರಲಿ ಅಂತ ಈ ಪೋರ್ಟ್ ಅನ್ನು ಇಟ್ಟುಕೊಂಡಿದೆ. ಈ ಹಂತದಲ್ಲಿ ರಷ್ಯಾ ಪಾಕ್ ನಡುವೆ ರೈಲು ಸಂಪರ್ಕ ಆರಂಭಗೊಂಡ್ರೆ ಅಲ್ಲಿಂದ ಪಾಕ್ ಅಲ್ಲಿ ರಷ್ಯಾದ ಪ್ರಭಾವ ಹೆಚ್ಚಾಗುತ್ತೆ. ಚೈನಾದ ಪ್ರಭಾವವನ್ನು ಇದು ಕುಂಠಿತಗೊಳಿಸುತ್ತೆ. ಇನ್ನು ರಷ್ಯಾ ಪಾಕ್ ಜೊತೆಯಲ್ಲಿ ಅತ್ಯುತ್ತಮ ಬಾಂಧವ್ಯವನ್ನ ಹೊಂದಿದ್ದೇ ಆದರೆ ಚೈನಾದ ಪ್ರಭಾವವನ್ನ ಇದು ಕುಂಠಿತಗೊಳಿಸುತ್ತೆ ಅನ್ನೋ ಒಂದು ವಾದ ಇಲ್ಲಿದೆ. ಇನ್ನು ಇಲ್ಲಿ ಈ ಪಾಕಿಸ್ತಾನವನ್ನ ಈ INSTC ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಇದರಲ್ಲಿ ಭಾಗಿಯಾಗೋ ಹಾಗೆ ಮಾಡ್ತಾ ಇರೋದೇ ಚೈನಾ ಅನ್ನೋ ಒಂದು ವಾದ ಕೂಡ ಇದೆ. ಯಾಕೆಂದ್ರೆ ಚೈನಾಗೆ ಯುರೇಷಿಯಾನ ಮತ್ತು ಯುರೋಪ್ ಅನ್ನ ಸಂಪರ್ಕಿಸೋದಕ್ಕೆ ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಇದು ಅತ್ಯಂತ ಹತ್ತಿರದ ಮಾರ್ಗ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಚೈನಾ ಈಗಾಗಲೇ ಪಾಕಿಸ್ತಾನದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಂಡಿದೆ. ಆ ರಸ್ತೆಯ ಮಾರ್ಗದವರೆಗೆ ಚೈನಾ ನಿರ್ಮಾಣ ಮಾಡಿರೋ ಸಿಪೆಕ್ ಹೆದ್ದಾರಿಯವರೆಗೆ ಈ ರೈಲು ಮಾರ್ಗ ಬಂದುಬಿಟ್ರೆ ಚೈನಾ ತನ್ನ ಆಮದು ಮತ್ತು ರಫ್ತುಗಳಿಗೆ ಕೂಡ ಈ ರೈಲು ಮಾರ್ಗವನ್ನು ಸುಲಭವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕೆ ಪಾಕಿಸ್ತಾನಕ್ಕೆ ರಷ್ಯಾ ರೈಲ್ವೆ ಹಳಿಗಳನ್ನು ಎಳಿತಾ ಇದೆ ಅನ್ನೋ ಮಾತುಗಳಲ್ಲಿ ಕೇಳಿ ಬರ್ತಾ ಇವೆ.
ಇನ್ನು ರಷ್ಯಾ ಪಾಕಿಸ್ತಾನದ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೇ ಆದರೆ ಅದು ಭಾರತಕ್ಕೆ ರಷ್ಯಾದಿಂದ ಪೈಪ್ಲೈನ್ ಅನ್ನು ಹಾಕೊಳ್ಳೋದಕ್ಕೆ ಕೂಡ ಸಹಕಾರಿ ಆಗಬಹುದು. ಇಲ್ಲಿ ಪಾಕಿಸ್ತಾನ ಭಾರತದ ಮಾತು ಕೇಳದೆ ಹೋದರೂ ರಷ್ಯಾದ ಮುಲಾಜಿಗಂತೂ ಒಳಗಾಗಲೇಬೇಕಾಗುತ್ತೆ. ಆ ಮೂಲಕ ರಷ್ಯಾ ಹಾಗೂ ಭಾರತದ ನಡುವೆ ಪೈಪ್ಲೈನ್ ಮೂಲಕ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನು ತರಿಸ್ಕೊಳ್ಳೋದಕ್ಕೆ ಭಾರತಕ್ಕೊಂದು ಅವಕಾಶ ಆಗುತ್ತೆ. ಇಂಥದ್ದೊಂದು ಯೋಜನೆ ಈ ಹಿಂದೆ ಭಾರತ ಹಾಗೂ ಇರಾನ್ ನಡುವೆ ಪಾಕಿಸ್ತಾನದ ಮೂಲಕವೇ ಆಗಬೇಕಿತ್ತು. ಇಲ್ಲಿ ಇರಾನ್ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಹೇರಿದ ಕಾರಣದಿಂದಾಗಿ ಭಾರತ ಆ ಯೋಜನೆಯಿಂದ ಹಿಂದಕ್ಕೆ ಸರಿತು. ಭಾರತವನ್ನು ಬಿಟ್ಟು ಇರಾನ್ ಪಾಕಿಸ್ತಾನಕ್ಕೆ ಪೈಪ್ಲೈನ್ ಅನ್ನು ಹಾಕೋದಿಕ್ಕೆ ಮುಂದಾಯಿತು. ಇರಾನ್ ಪಾಕ್ ಗಡಿಯವರೆಗೆ ಪೈಪುಗಳನ್ನು ಹಾಕಿದೆ, ಆದರೆ ಅಲ್ಲಿಂದ ಮುಂದಕ್ಕೆ ಪೈಪ್ಲೈನ್ ಅನ್ನು ಮುಂದುವರಿಸೋದಕ್ಕೆ ಪಾಕಿಸ್ತಾನದ ಬಳಿ ಹಣ ಇರಲಿಲ್ಲ, ಹಾಗೆ ಅಮೆರಿಕದ ನಿರ್ಬಂಧಗಳನ್ನು ಎದುರಿಸುವ ಶಕ್ತಿನೂ ಇರಲಿಲ್ಲ. ಹೀಗಾಗಿ ಈಗ ಅದು ವ್ಯರ್ಥವಾಗಿ ಬಿದ್ದಿದೆ. ಇರಾನ್ $18 ಬಿಲಿಯನ್ ನಷ್ಟವನ್ನು ಪಾಕಿಸ್ತಾನದಿಂದ ಕ್ಲೈಮ್ ಮಾಡೋದಕ್ಕೆ ಪಾಕಿಗಳಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ. ಈಗ ಅದೇ ಥರದ ಯೋಜನೆ ರಷ್ಯಾ ಹಾಗೂ ಭಾರತಗಳ ನಡುವೆ ಪಾಕ್ ಮೂಲಕ ಆಗೋ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಇನ್ನು ಇಲ್ಲಿ ರಷ್ಯಾ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಉತ್ತಮಗೊಂಡ್ರೆ ಅಮೆರಿಕ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ದೂರ ಇಡುತ್ತೆ. ಇದು ಪಾಕಿಗಳನ್ನ ನಾ ಘರ್ಕ ನಾ ಘಾಟ್ಕ ಅನ್ನೋ ಸ್ಥಿತಿಗೆ ತಂದಿಡೋ ಸಾಧ್ಯತೆಗಳು ಇರುತ್ತವೆ. ಇವೆಲ್ಲ ಕೂಡ ಭಾರತದ ಮಟ್ಟಿಗೆ ಲಾಭದಾಯಕ ಅಂಶಗಳಾಗಿ ಕಾಣಿಸ್ತಾ ಇವೆ. ಇನ್ನು ರಷ್ಯಾದ ಈ ಯೋಜನೆಯಿಂದ ಭಾರತಕ್ಕೆ ಕೆಲ ಆತಂಕಗಳು ಇವೆ. ಇಲ್ಲಿ ರಷ್ಯಾ ಮತ್ತು ಚೈನಾಗಳು ಬಹಳಷ್ಟು ಹತ್ತಿರ ಆಗಿವೆ. ಈ ಹಂತದಲ್ಲಿ ಪಾಕ್ ಕೂಡ ರಷ್ಯಾಗೆ ಹತ್ತಿರ ಆದರೆ ಅಲ್ಲಿ ಚೈನಾ, ರಷ್ಯಾ, ಪಾಕಿಸ್ತಾನಗಳ ಒಂದು ಕೂಟ ರಚನೆಯಾಗುವ ಸಾಧ್ಯತೆ ಇರುತ್ತೆ. ಇವತ್ತು ಭಾರತದ ಬತ್ತಳಿಕೆಯಲ್ಲಿ ಬಹುಪಾಲು ರಷ್ಯಾದ ಆಯುಧಗಳಿವೆ. ನಾಳೆ ಚೈನಾ ಮತ್ತು ಪಾಕ್ ಒತ್ತಡಕ್ಕೆ ಮಣಿದು ರಷ್ಯಾ ಅಗತ್ಯ ಸಂದರ್ಭದಲ್ಲಿ ಭಾರತಕ್ಕೆ ಕೈ ಕೊಡುವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ. ಲಾಭ ನಷ್ಟಗಳು ಮಾತ್ರ ಮುಖ್ಯ ಆಗತ್ವೆ. ಹಾಗೆ ಪಾಕಿಸ್ತಾನವನ್ನು ತೋರಿಸಿ ರಷ್ಯಾ ನಾಳೆ ಭಾರತವನ್ನು ಬ್ಲಾಕ್ ಮೇಲ್ ಮಾಡೋ ಸಂದರ್ಭಗಳು ಕೂಡ ಇಲ್ಲಿ ನಿರ್ಮಾಣ ಆಗಬಹುದು. ಇಂಥದ್ದನ್ನೆಲ್ಲ ಎದುರಿಸೋದಕ್ಕೆ ಭಾರತ ಸಿದ್ಧ ಇರಬೇಕಾಗುತ್ತೆ. ಹಾಗೆ ಭಾರತ ರಷ್ಯಾದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ ಕೂಡ. ರಷ್ಯಾ ಮತ್ತು ಪಾಕಿಸ್ತಾನಗಳ ನಡುವೆ $1 ಬಿಲಿಯನ್ ವಹಿವಾಟು ನಡೀತಾ ಇದ್ರೆ ಭಾರತ ಮತ್ತು ರಷ್ಯಾಗಳ ನಡುವೆ $66 ಬಿಲಿಯನ್ ವಹಿವಾಟು ನಡೀತಾ ಇದೆ. ಮುಂದಿನ 4-5 ವರ್ಷಗಳಲ್ಲಿ ಇದು $100 ಬಿಲಿಯನ್ ಮುಟ್ಟುವ ಸಾಧ್ಯತೆಗಳು ಕೂಡ ಇವೆ. ಪಾಕಿಸ್ತಾನ ಅನ್ನೋ ಚಿಲ್ಡ್ರನ್ ನಂಬಿಕೊಂಡು ಭಾರತ ಅನ್ನೋ ಬ್ಲಾಂಕ್ ಚೆಕ್ ಅನ್ನ ಕಳ್ಕೊಳ್ಳೋ ಮೂರ್ಖತನವನ್ನ ರಷ್ಯಾ ಕೂಡ ಇಲ್ಲಿ ಮಾಡಲಾರದು. ಇದೆಲ್ಲದರ ಜೊತೆಗೆ ಇನ್ನು ಮಾರ್ಚ್ ವೇಳೆಗೆ ಈ ರೈಲು ಪ್ರಾರಂಭ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅಷ್ಟರಲ್ಲಿ ಅಮೆರಿಕಾದಲ್ಲಿ ಅಧಿಕಾರ ಬದಲಾವಣೆ ಆಗಿರುತ್ತೆ. ಪಾಕಿಸ್ತಾನದಲ್ಲಿ ಕೂಡ ಈ ವರ್ಷಾಂತ್ಯಕ್ಕೆ ಅಧಿಕಾರ ಬದಲಾವಣೆ ಆದರೆ ಆಶ್ಚರ್ಯ ಪಡಬೇಕಿಲ್ಲ. ಅಮೆರಿಕ ಬಯಸಿದ್ದೇ ಆದರೆ ಅಲ್ಲಿ ಮತ್ತೆ ಇಮ್ರಾನ್ ಖಾನ್ ಆಡಳಿತ ಶುರುವಾಗಬಹುದು. ಹಾಗೇನಾದರೂ ಆದರೆ ಇಮ್ರಾನ್ ಈ ಬಾರಿ ಅಮೆರಿಕಾದ ಮಾತು ಕೇಳದೆ ಬೇರೆ ದಾರಿ ಇರೋದಿಲ್ಲ. ಸೊ ಅಲ್ಲಿ ಕೂಡ ಒಂದಷ್ಟು ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ಗಳು ಬದಲಾಗುತ್ತವೆ. ಹೀಗಾಗಿ ಈ ಪ್ರಾಜೆಕ್ಟ್ ಏನಾಗುತ್ತೆ ಅನ್ನೋದನ್ನ ಈಗಲೇ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಭಾರತ ಯಾವ ಆತುರವನ್ನೂ ಮಾಡದೆ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಇದು ಗೆಳೆಯರೆ ರಷ್ಯಾದಿಂದ ಪಾಕ್ಗೆ ಬರಲಿದೆ ಅಂತ ಹೇಳಲಾಗ್ತಾ ಇರುವ ರೈಲು ಮಾರ್ಗ ಹಾಗೂ ಅದರಿಂದ ಭಾರತಕ್ಕಾಗುವ ಲಾಭ ನಷ್ಟಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.